ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 35. ನಿನ್ನೊಂದಿಗೆ ಮಾತಾಡಬೇಕು ಎಂದು ವಿಶಿಷ್ಟಳ ಕೆಫೆಗೆ ಕರೆದಿದ್ದ ಋಷಭ್. ವಿಶಿಷ್ಟ ಬಂದು ಅದಾಗಲೇ ಋಷಭ್ನ ಬೆಂಚ್ ಕಾರಲ್ಲಿತ್ತು. ಯಾವ ವಿಷಯ ಮಾತಾಡಬೇಕಿವನು ಎಂದು ಗೊಂದಲದಲ್ಲಿ ಅವಳು ಹೋದವಳು ಅವನ ಎದುರು ಕುಳಿತಳು. ಏನು ಬೆಂಜು, ನಿನ್ನೆಯನ್ನು ಎಂಗೇಜ್ಮೆಂಟ್ ಆಗಿದೆ, ಆಗಲೇ ನೋಡೋಕೆ ಆಸೆ ಆಯಿತಾ ಎಂದಳು ತಮಾಷೆಯಾಗಿ. ಇಷ್ಟ, ಪ್ಲೀಸ್ ನಾನೇನೋ ಸೀರಿಯಸ್ ಆಗಿ ಮಾತಾಡಬೇಕು ಎಂದ ಗಂಭೀರವಾಗಿ. ಹೇಳು ಎಂದಳು ನಗು ನಿಲ್ಲಿಸಿ. ಅದು ನೀನು ನಿಜವಾಗಿಯೂ ನನ್ನ ಪ್ರೀತಿ ಮಾಡ್ತಿದೀಯ ತಾನೇ ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಈ ಪ್ರಶ್ನೆ ಕೇಳೋಕೆ ಅಷ್ಟು ಸೀರಿಯಸ್ ಆಗಿ ಕರೆದಿದ್ದಾ ಎಂದು ಮೂಗು ಅರಳಿಸಿದವಳ ನೋಡಿ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಇಷ್ಟ, ಯಾಕೆ ಕರೆದಿದ್ದು ಅಂತ ಆಮೇಲೆ ಹೇಳ್ತೀನಿ ಎಂದು ಮತ್ತೂ ಗಂಭೀರವಾಗಿ. ಹೌದು, ಪ್ರೀತಿ ಮಾಡ್ತೀನಿ, ಎಲ್ಲ ಆಯ್ತಲ್ಲ, ಹೇಗಾಯ್ತೋ ಗೊತ್ತಿಲ್ಲ, ಬಟ್ ಐ ಲವ್ ಯು ಲಾಟ್ ಎಂದಾಗ ಅವಳ ಕೈ ಹಿಡಿದವ ಐ ಬಿಲೀವ್ ಇನ್ ಯುವರ್ ಲವ್ ಎಂದು ಕಣ್ಮುಚ್ಚಿ ಯಾಕೆ ಅಂತ ಹೀಗೆ ಹೇಳು ಎಂದಾಗ ಅವಳ ಕೈ ಮೇಲಿನ ಹಿಡಿತ ಬಿಗಿ ಮಾಡಿದವ, ಅದು ನಿನಗೆ ನನ್ನ ಆಸ್ತಿ ಮಾಡದೆ ಒಬ್ಬ ಸಾಮಾನ್ಯ ಮನುಷ್ಯ ಆಗಿದ್ರು ಓಕೆ ಅಲ್ವಾ ಎಂದು ಕುತೂಹಲದ ಹೊತ್ತು ಕೇಳಿದವನ ಮಾತಿಗೆ ಅವಳ ಹುಬ್ಬುಗಳು ಗಂಟಾದವು. ಋಷಿ, ಏನು ಮಾತಾಡಬೇಕು ಅಂತಿದೆಯಾ, ಪ್ಲೀಸ್ ಡೈರೆಕ್ಟಾಗಿ ಹೇಳು, ಹೀಗೆ ಏನೇನೋ ಮಾತಾಡಿ ಕನ್ಫ್ಯೂಸ್ ಮಾಡಬೇಡ ಎಂದಾಗ ಕಣ್ಮುಚ್ಚಿ ಒಂದು ದೀರ್ಘ ಉಸಿರು ಆಚೆ ದಬ್ಬಿದವ. ನಾನು ಅರಸು ಎಂಬ ಹೆಸರಿನಿಂದ ಆಚೆ ಬರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಇಷ್ಟ. ನಾನು ಋಷಭ್ ಆಗಿ ಹೊಸದಾಗಿ ಏನಾದರೂ ಅಚೀವ್ ಮಾಡಬೇಕು ಅಂತಿದ್ದೀನಿ. ನನ್ನ ತಾತ ಕಂಪನಿಯ ಕೆಲಸ ಅವರಿಗೆ ಬಿಟ್ಟು ನಾನು ಹೊಸದಾಗಿ ಕಂಪ್ನಿ ಕಟ್ಟೋಣ ಅಂತಿದ್ದೀನಿ ಎಂದ ದೃಢವಾಗಿ. ಋಷಭ್, ಏನು ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ ಎಂದಾಗ ತಲೆ ಆಡಿಸಿದವ, ನಿಮ್ಮ ಮನೆಯಲ್ಲಿ ಆಸ್ತಿ ಅಂತಸ್ತಿಗೆ ಯಾವ ಬೆಲೆ ಇಲ್ಲ ಅಂತ ನನಗೆ ಗೊತ್ತು ಇಷ್ಟ, ಆದರೆ ನನ್ನ ಮನೆಯಲ್ಲಿ ಇದೆ. ನಾಳೆ ಇದೇ ವಿಷಯಕ್ಕೆ ಮಾತು ಬರೋದು ಬೇಡ ಅಂತಾನೆ ನಾನೀಗ ಈ ನಿರ್ಧಾರ ತಗೋದಿರೋದು. ಮೊದಲೇ ಮಾತಾಡಬೇಕಿತ್ತು, ಬಟ್ ಲೇಟ್ ಆಗಿದೆ, ಬಟ್ ಪರವಾಗಿಲ್ಲ, ಹೇಳು, ನಾನು ಏನಾದರೂ ಸಾಧಿಸೋವರೆಗೂ ನೀನು ನನಗೆ ಕಾಯ್ತೀಯಾ ಎಂದ ಆಸೆ ಕಣ್ಗಳಿಂದ. ಕಾಯೋದಿಲ್ಲ ಋಷಭ್ ಎಂದಳು ಒಂದೇ ಮಾತಿಗೆ. ಇಷ್ಟ ಎಂದ ಗಾಬರಿಯಿಂದ. ನಾನು ಕಾಯೋದಿಲ್ಲ, ನಿನ್ನ ಜೊತೆ ನಿಂತು ನಿನ್ನ ಸಕ್ಸಸ್ಗೆ ಬೆಂಬಲವಾಗಿರ್ತೀನಿ. ನನ್ನ ಕಂಪನಿನೇ ಇದೆ, ಆದರೆ ನಿನಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂತ ಗೊತ್ತು, ಸೊ ಐ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಯು ಎಂದಾಗ ಖುಷಿಯಿಂದ ಅವಳ ಕೈ ಚುಂಬಿಸಿದವ. ಥ್ಯಾಂಕ್ ಯು ಸೋ ಮಚ್ ಕಣ ಎಂದ ಮನದುಂಬಿ. ಓಕೆ, ಇವಾಗ ಹೇಳು, ಏನು ಮಾಡಬೇಕು ಅಂತ ಇದೆಯಾ ಎಂದಾಗ ಚಿಂತೆಯ ಮುಖ ಮಾಡಿದವ. ಎಲ್ಲಿಂದ ಅಂತ ಗೊತ್ತಿಲ್ಲ ಕಣೆ, ಆದರೆ ನನ್ನಲ್ಲಿರೋ ವಿದ್ಯೆ ನನ್ನ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ಇದೆ. ನೀನೊಬ್ಬಳು ಜೊತೆ ಇರು ಸಾಕು ಎಂದವನ ಕೈ ಭದ್ರವಾಗಿ ಹಿಡಿದು, ಅಪ್ಪನ ಪ್ರೀತಿ ತಮ್ಮನ ಪಾಲಾಗೋದನ್ನೇ ಸಹಿಸಲಾಗಲಿಲ್ಲ ನನಗೆ. ಅಂಥದ್ರಲ್ಲಿ ನೀನು ಕೈ ಬಿಟ್ಟು ಹೋಗ್ತೀಯ ಅಂದರೆ ಆಗುತ್ತಾ? ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ, ಡೋಂಟ್ ವರಿ ಎಂದವಳು. ನಿನಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನೇ ಮಾಡು, ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಹಣ ಎಷ್ಟು ಬೇಕಾದರೂ ಕೇಳು, ನನ್ನ ಸ್ವಂತ ದುಡಿದ ಹಣ ಇದೆ. ನೀನು ಅಪ್ಪನ ಹಣ ತಗೊಳ್ಳಲ್ಲ ಅಂತ ಗೊತ್ತು, ಯಾವಾಗಾದರೂ ವಾಪಸ್ ಕೊಡುವಂತೆ ಎಂದಾಗ ನಿಟ್ಟುಸಿರು ಬಿಟ್ಟವ. ಥ್ಯಾಂಕ್ ಯು ಸೋ ಮಚ್ ಕಣ, ಇವತ್ತೇ ಸ್ಕೆಚ್ ಹಾಕ್ತೀನಿ, ನಾಳೆಯಿಂದ ಜಾರಿಗೆ ತರೋಣ ಎಂದಾಗ ಮುಂದೆ ಚೇರ್ಬಿಟ್ಟು ಎದ್ದು ಅವನ ಪಕ್ಕ ಕುಳಿತವಳು. ಇವಾಗ ಹೇಳು ಋಷಭ್, ಏನಾಯಿತು ಮನೆಯಲ್ಲಿ ಎಂದಾಗ ಅವಳ ಭುಜ ಕೊರಗಿ ನಿನ್ನೆ ಆದ ಘಟನೆ ತಿಳಿಸಿದವ. ಇಷ್ಟೆಲ್ಲ ಆಯಿತು ಕಣೆ, ನಿಧಿ ಬಡವಳು ಅಂತ ನಿನ್ನ ತಮ್ಮ ಮದುವೆ ಆಗಿರೋದನ್ನೇ ಸಹಿಸಿದ ಅವರು ನಾಳೆ ಇದೇ ಕಾರಣಕ್ಕೆ ನಿನಗೆ ಏನಾದರೂ ಅಂದರೆ ನಾನು ಸಹಿಸಲ್ಲ. ಮದುವೆ ಆದಮೇಲೆ ಸಡನ್ ಆಗಿ ಮನೆಯಿಂದ ಆಚೆ ಹೋಗೋ ಸಂದರ್ಭ ಬಂದರೆ ಅದಕ್ಕೆ ಇವಾಗಲೇ ನಿನ್ನ ಸಾಕುವಷ್ಟು ಹಣ ಮತ್ತು ಅವರ ಅಹಂ ಮುರಿಯುವಷ್ಟು ಹೆಸರು ಮಾಡ್ತೀನಿ ಎಂದಾಗ ಅವನ ಮಗ ನೋಡಿ, ಐ ಆಮ್ ಪ್ರೌಡ್ ಆಫ್ ಯು ಋಷಭ್, ನನ್ನ ಆಯ್ಕೆ ತಪ್ಪಾಗಿಲ್ಲ, ಲವ್ ಯು ಎಂದಾಗ ನಕ್ಕನವ. ಇವತ್ತಿನಿಂದ ನಾನು ಖರ್ಚು ಮಾಡೋ ಪ್ರತಿ ರೂಪಾಯಿ ಕೂಡ ನಂದೆ, ಆ ಮನೆಯಲ್ಲಿ ಇರ್ತೀನಷ್ಟೇ ಮಾಮ್ ಡ್ಯಾಡ್ ಸಲುವಾಗಿ, ಆದರೆ ಹಣ ಯೂಸ್ ಮಾಡಲ್ಲ ಎಂದಾಗ ಅವನ ಮಾತಿಗೆ ತಲಾಡಿಸಿ ಏನಾದರೂ ತಿನ್ನೋಣ ಎಂದಳು. ಬೇಡ ಕಣೆ ಎಂದವನ ನೋಡಿ, ನಾ ತಿಂಡಿ ಮಾಡಿಲ್ಲ, ನೀನು ಕರೆದಿದ್ದಕ್ಕೆ ಓಡಿ ಬಂದೆ ಎಂದು ಸುಳ್ಳು ಹೇಳಿದ್ಲು. ಅವನ ಮುಖ ನೋಡಿಯೇ ತಿಳಿದಿದ್ದಲ್ಲ ಏನು ತಿಂದಿಲ್ಲವೆಂದು. ಅಯ್ಯೋ ದಡ್ಡಿ, ತಿಂಡಿ ಮಾಡಬೇಕು, ಲೇಟ್ ಆಗುತ್ತೆ ಅಂದಿದ್ರೆ ಆಗ್ತಿತ್ತು ಎಂದಾಗ ನಕ್ಕು ಇಬ್ಬರಿಗೂ ತಿಂಡಿ ತರಿಸಿದವಳು ಸ್ವಲ್ಪ ತಿಂದ ಹಾಗೆ ಮಾಡಿ ಪೂರ್ತಿ ಅವನಿಗೆ ತಿನ್ನಿಸಿದ್ಲು. ನಿನ್ನೆ ರಾತ್ರಿ ಊಟ ಮಾಡುವಾಗ ಜಗಳ ಆದ ಕಾರಣ ಆಗಿನಿಂದ ಆ ಮನೆಯಲ್ಲಿ ಏನೂ ತಿಂದಿರಲಿಲ್ಲ ಅವನ ನೋಡುತ್ತಲೇ ಕುಳಿತವಳ ಎಚ್ಚರಿಸಲು ಬಿಲ್ ಕೊಟ್ಟು ಅವನ ಜೊತೆ ಆಚೆ ಬಂದವಳು. ನಿನ್ನಿಷ್ಟ ಕಣೋ, ಬಟ್ ಏನೇ ಇದ್ರೂ ಗುಡ್ ಡಿಸಿಷನ್ ತಗೋ ಎಂದವಳು ಅವನ ಕಾರ್ ನೋಡಿ. ಎಲ್ಲ ಓಕೆ, ಈ ಕಾರ್ ಮಾತ್ರ ಬಿಡಬೇಡ, ನನಗೆ ನಿನಗಿಂತ ನಿನ್ನ ಬೆಂಚೇ ಇಷ್ಟ ಎಂದಾಗ ತುಟಿ ಅರಳಿಸಿ, ಇಲ್ಲ ಕಣೆ, ಇದು ನಾನು ಬೇರೆಯವರ ಕಂಪನಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಪಡೆದ ಸ್ಯಾಲರಿಯಿಂದ ತಗೊಂಡಿದ್ದು ಎಂದಾಗ ಅವನ ಮುಗ್ಧ ಮುಖ ನೋಡಿ ನಕ್ಕು ಬಾಯಿ ಮಾಡಿ ಹೊರಟಳು. ಮಗಳ ಜೀವನ ಹೇಗೋ ಒಂದು ಹಂತಕ್ಕೆ ತಲುಪಿದ ನೆಮ್ಮದಿಯಲ್ಲೇ ಬೆಳಗ್ಗೆ ಎದ್ದು ದಿನನಿತ್ಯದ ಕೆಲಸಗಳ ಮಾಡಿದ್ರು ಸುಮನ. ತಿಂಡಿಯ ಮಾಡತೊಡಗಿದವರಿಗೆ ಬಂಟಿತನ ಕಾಡುತ್ತಲೇ ಇತ್ತು. ಇದುವರೆಗೂ ಎಂದು ಒಬ್ಬರಿಗೆ ತಿಂಡಿ ಮಾಡಿರಲಿಲ್ವಲ್ಲ, ತನ್ನ ಮಗಳು ಇರದ ಜೀವನ ಊಹಿಸೇ ಇರಲಿಲ್ಲ ಅವರು. ಸುಮಕ್ಕ ಸುಮಕ್ಕ ಏನು ತಿಂಡಿ ಮಾಡ್ತಿದೀಯಾ, ಅಲ್ಲಿ ತನಕ ಗಮ್ ಅಂತಿದೆ ಎಂದು ಪಕ್ಕದ ಮನೆಯವರು ಸರೋಜ. ವಸಿಷ್ಠ ಅವರು ಸ್ವಲ್ಪ ಹಣ ಕೊಟ್ಟು ಅವರ ಊಟ ತಿಂಡಿ ಕಷ್ಟ ಸುಖ ವಿಚಾರಿಸಿಕೊಳ್ಳುವುದಷ್ಟೇ ಅಲ್ಲದೆ ಅವರನ್ನು ಒಂಟಿಯಾಗಿ ಬಿಡಬೇಡಿ ಎಂದು ಹೇಳಿಕೊಂಡಿದ್ರು. ಹಾಗಾಗಿ ದಿನಕ್ಕೆ 4-5 ಬಾರಿ ಬಂದು ಹೋಗುತ್ತಾರೆ. ಹಾಂ ಬಾ ಸರೋಜ,
ನಮ್ಮ ನಿಧಿಗೆ ಇಷ್ಟ ಅಂತ ಅವರೆಕಾಳು ಉಪ್ಪಿಟ್ಟು ಮಾಡ್ತಿದ್ದೆ ಎಂದವರ ಧ್ವನಿಯಲ್ಲಿ ಇದ್ದ ಖುಷಿ ಉತ್ಸಾಹ ಅಪಾರ. ಒಬ್ಬಳೇ ಇದೆಯಾ, ಅಡುಗೆ ಮಾಡಬೇಡ, ನಾನೇ ಕೊಡ್ತೀನಿ ಅಂದಿದ್ನಲ್ಲ ಎಂದರು ಅವರು. ಅಯ್ಯೋ, ಕಾಳು ಮೊನ್ನೆನೇ ತಂದಿದ್ದೆ, ನಿಧಿಗೆ ಇಷ್ಟ ಅಂತ, ಸುಮ್ಮನೆ ಹಾಳಾಗುತ್ತೆ ಎಂದವರು ಮಾತುಗಳು ಬೇಡವೆಂದರೂ ನಿಧಿಗೆ ಬಂದು ನಿಲ್ಲುವುದು ನೋಡಿ, ಸರಿ ನೀ ತಿಂಡಿ ಮಾಡ್ತಿರು, ನನ್ನ ಮಗನ ಟಿಫನ್ ಬಾಕ್ಸ್ ಕೊಟ್ಟು ಬರ್ತೀನಿ ಎಂದು ಹೋದರು. ನಿಧಿ, ತಿಂಡಿ ಮಾಡಿದ್ಯಾ? ನಾ ಚೆನ್ನಾಗಿದ್ದೀನಿ ಕಣೆ ಎಂದು ಯೋಚಿಸುತ್ತಾ ನಿಂತವರು ಆಚೆಯಿಂದ ಹಾರನ್ ಶಬ್ದ ಕೇಳಿದಾಗ ಬೆಚ್ಚಿ ಆಚೆ ಬಂದರು. ಸುಮನಾ ಎಂದು ಕೂಗುತ್ತಲೇ ಬಂದ ಚಂದ್ರಕಾಂತ್ ಅವರ ನೋಡಿ ಭಯವಾದರೂ ತೋರದೆ, ಬನ್ನಿ ಬನ್ನಿ, ಈ ಕುಚೇಲಿನ ಮನೆಗೆ ಬಂದಿದ್ದೀರಾ ಎಂದರು ವ್ಯಂಗ್ಯವಾಗಿ. ಯಾಕೆ ನಾಟಕ ಆಡ್ತೀಯಾ? ನಿನ್ನೆ ಊರು ಬಿಟ್ಟು ಓಡಿ ಹೋಗ್ತೀನಿ ಅನ್ನೋ ಥರ ಓಡಿದೆ, ಮತ್ತೆ ಯಾಕೆ ವಾಪಸ್ ಬಂದು ನಿನ್ನ ಮಗಳಿಗೆ ಮದುವೆ ಮಾಡಿದೆ ಎಂದರು ಕೋಪದಿಂದ. ಅದು ನನ್ನ ಇಷ್ಟ, ನನ್ನ ಮಗಳು, ನಿಮ್ಗೇನು ಕಷ್ಟ? ನಿಮ್ಮ ಮನೆಗಂತೂ ಸೊಸೆಯಾಗಿ ಅಲ್ಲಲ್ಲ, ಮನೆಯ ಮಗಳಾಗಿ ಬಂದಿಲ್ವಲ್ಲ ಎಂದಾಗ ಕೋಪದಿ ಹಲ್ಕಚ್ಚಿ, ನೋಡು, ಇನ್ನೂ ನನ್ನ ಬಳಿ ತಾಳ್ಮೆ ಇಲ್ಲ, ನಿನ್ನ ಮಗಳನ್ನ ಕರೆದುಕೊಂಡು ಈ ಕರ್ನಾಟಕ ಬಿಟ್ಟು ಹೊರಟು ಹೋಗು, ಇಲ್ಲ ಅಂದರೆ ನಾನೆಷ್ಟು ಕೆಟ್ಟವನು ಅಂತ ತೋರಿಸಬೇಕಾಗುತ್ತೆ ಎಂದರು ಚಂದ್ರಕಾಂತ್ ಅವರು. ಮೊದಲನೇದಾಗಿ ನೀವೆಷ್ಟು ಕೆಟ್ಟವರು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಎರಡನೇದು, ಈ ರಾಜ್ಯ ಅಲ್ಲ ದೇಶಾನೇ ಬಿಟ್ಟು ಹೋದರೂ ಹುಡುಕಿ ಬರೋ ಕೆಪಾಸಿಟಿ ವಸಿಷ್ಠ ಮತ್ತು ಅವರ ಮಗನಿಗಿದೆ. ಮೂರನೇದು, ನೀವು ಹೆದರಿಸಿದ ತಕ್ಷಣ ಓಡಿ ಹೋದ ಸುಮನ ಮೊನ್ನೆನೇ ಸತ್ತೋದ್ಲು. ಈಗ ಇರೋದು ವಸಿಷ್ಠ ಅವರು ಕೊಟ್ಟಿರೋ ಧೈರ್ಯ ತುಂಬಿರೋ ಸುಮನ. ಇನ್ನೊಮ್ಮೆ ನೀವು ಹೆದರಿಸಿದರೆ ನಾನೇ ಅವರಿಗೆ ಇರೋ ನಿಜ ಹೇಳಿಬಿಡ್ತೀನಿ, ಆಗ ನಿಮ್ಮ ಕತೆ ನೋಡ್ಕೊಳ್ಳಿ ಎಂದರು ಸುಮನ ಮುಖಕ್ಕೆ ಹೊಡೆದಂತೆ. ಏಯ್, ನೀನು ನನ್ನ ವಿರುದ್ಧನೇ ಮಾತಾಡ್ತೀಯಾ ಎಂದು ಕೋಪದಿ ಹೇಳಿದವರಿಗೆ ಒಣನಗು ಕೊಟ್ಟು, ನೀವು ಈ ಮನೆಗೆ ಬಂದಿರೋ ವಿಷಯ ಅವರಿಗೆ ತಿಳಿದರೆ ನಿಮ್ಮ ಜಾತಕ ತೆಗೆಸ್ತಾರೆ ಎಂದು ನಕ್ಕರು. ಹೋ, ಅವನ ಸಪೋರ್ಟ್ ಇದೆ ಅಂತ ಇಷ್ಟು ಹಾರಾಡ್ತೀಯಾ ಎಂದವರು ಒಂದು ವ್ಯಗೆ ನಗಕ್ಕೂ, ನನ್ನ ಎದುರಕೊಂಡ ನಿನಗೆ ಯಾವ ಗತಿ ಬಂತು ಅಂತ ನೆನಪಿದಿವಲ್ಲ, ನಿನ್ನ ಮೇಲೆ ಯಾವ ಅಪಾದನೆ ಹಾಕಿ ಮನೆಯಿಂದ ಕಳಿಸಿದೆ ಗೊತ್ತಲ್ವಾ? ಇನ್ನು ನೀನು ಮತ್ತೆ ಯುದ್ಧಕ್ಕೆ ನಿಂತರೆ ಈ ಬಾರಿ ಬಲಿಯೋಗೋದು ನಿನ್ನ ಮಗಳೋ ಅಳಿಯಾನೋ ಎಂದಾಗ ಬೆವತರು ಸುಮನ. ಅವರ ರಾಕ್ಷಸತ್ವದ ಅರಿವಿದೆ ಅವರಿಗೆ. ನನ್ನ ಮಗಳು ಅಳಿಯ ಇಬ್ಬರು ಇರೋದು ಭದ್ರಕೋಟೆಯಲ್ಲಿ, ಅವರನ್ನು ಮುಟ್ಟೋಕ್ಕಾಗಲ್ಲ ನಿಂಗೆ ಎಂದು ಬಾರದ ಧೈರ್ಯ ತಂದುಕೊಂಡು, ಹೌದಾ, ಹಾಗಿದ್ರೆ 2 ತಿಂಗಳಲ್ಲಿ ಆ ಮನೆ ಮಗಳು ನನ್ನ ಮನೆ ಸೊಸೆ, ಆಗ ತೋರಿಸ್ತೀನಿ ನನ್ನ ಆಟನ ಎಂದವರು ಅವರ ಮುಂದೆ ಚಿಟುಕಿ ಹೊಡೆದು, ಕರುಳ ಸಂಬಂಧಕ್ಕೆ ಬಂದಾಗ ಬೇರಾವ ಸಂಬಂಧ ಕೂಡ ಮುಖ್ಯ ಆಗಲ್ಲ ಸುಮನ ಎಂದು ದಡದಡನೆ ನಡೆದರು. ದೇವ್ರೆ, ನನ್ನ ಮಗಳನ್ನ ದಡ ಮುಟ್ಟಿಸುವ ದಾರಿಯಲ್ಲಿ ಆ ಒಳ್ಳೆ ಜೀವಕ್ಕೆ, ಅವರ ಕುಟುಂಬಕ್ಕೆ ಯಾವುದೇ ಹಾನಿ ಆಗದೇ ಇರಲಿ ಎಂದು ನಿಂತಲ್ಲೇ ಕೈ ಮುಗಿದರು ಸುಮನ. ಅಷ್ಟರಲ್ಲಿ ಆಚೆ ಹೋಗಿದ್ದ ಸರೋಜ ಅವರು ಬಂದರು. ಸುಮಕ್ಕ, ಯಾರದು ದೊಡ್ಡ ಕಾರಲ್ಲಿ ಬಂದಿದ್ದು ಎಂದು ಒಳಗೆ ಬಂದಾಗ ಕಣ್ಣುರಿಸಿಕೊಂಡು, ಯಾರೋ ತುಂಬ ದೊಡ್ಡ ಮನುಷ್ಯರು ಬೇರೆ ಮನೆ ಮಾಡಿಕೊಂಡು ನನ್ನ ಮನೆಗೆ ಬಂದಿದ್ರು ಎಂದು ತಿಂಡಿಗೆ ಕುಳಿತರು. ಪ್ರತಿ ತುತ್ತು ಗಂಟಲಲ್ಲಿ ಇಳಿಯುವಾಗ ಮಗಳದೇ ನೆನಪು. ನೋಡಬೇಕು ಎಂದುಕೊಂಡ್ರು ನೋಡಲಾಗದಲ್ಲ. ಸುಮ್ಮನೆ ತಿಂಡಿ ತಿಂದರು, ಮಾತೆ ತೆಗೆದುಕೊಂಡು ನಂತರ ಅವರನ್ನು ಬಿಟ್ಟು ಮನೆಗೆ ನಡೆದರು ಸರೋಜ. ಅವರು ಮಾಡಿದ ಮೊದಲ ಕೆಲಸವೇ ವಸಿಷ್ಠ ಅವರಿಗೆ ಕಾಲ್ ಮಾಡಿದ್ದು. ಆಗಷ್ಟೇ ಹೋಟೆಲ್ ತಲುಪಿದ್ರು. ಕಾಲ್ ಬಂದದ್ದು ನೋಡಿ, ನಿಧಿ ನೀನು ಹೋಗಿರು ಬಂದೆ ಎಂದು ಪಕ್ಕಕ್ಕೆ ಬಂದು ಕರೆ ಸ್ವೀಕರಿಸಿದ್ರು. ಹಲೋ ಸರ್, ತಿಂಡಿ ಮಾಡ್ಕೊಂಡು ತಿಂದರು, ಟ್ಯಾಬ್ಲೆಟ್ ಸಹ ತೊಗೊಂಡ್ರು ಎಂದಾಗ ನೆಟ್ಟಿಸಿರು ಬಿಟ್ಟು, ಹೌದಾ, ಸರಿ ಕಣಮ್ಮ, ಥ್ಯಾಂಕ್ ಯು ಎಂದಾಗ, ಅವರು ನಿಧಿನ ತುಂಬ ಮಿಸ್ ಮಾಡ್ಕೋತಿದ್ದಾರೆ ಪಾಪ, ಯಾವತ್ತೂ ಅಮ್ಮ ಮಗಳು ದೂರ ಇದ್ದಿದ್ದೇ ಇಲ್ಲ ಎಂದರು ಬೇಸರಿದೆ. ಇನ್ನೂ ಸ್ವಲ್ಪ ದಿನ ಇದು ಅಗತ್ಯ, ನೀವು ಅವರನ್ನು ನೋಡ್ಕೊಳ್ಳಿ, ನಾನೆಲ್ಲ ಸರಿ ಮಾಡ್ತೀನಿ ಎಂದು ಕರೆ ತುಂಡರಿಸುವಾಗ, 1 ನಿಮಿಷ ಸರ್ ಎಂದ ಸರೋಜ ಅವರು. ಯಾವುದೋ ದೊಡ್ಡ ಕಾರ್ ಬಂದಿತ್ತು ಮನೆಗೆ. ನಾನು ಹೋಗೋ ಅಷ್ಟರಲ್ಲಿ ಅವರು ಹೊರಟಿದ್ರು. ಅವರ ಮುಖ ನೋಡೋಕೆ ಆಗಲಿಲ್ಲ, ಆದರೆ ಸುಮಕ ಅಳ್ತಿದ್ರು. ನಾನು ಕೇಳಿದ್ದಕ್ಕೆ ತುಂಬ ದೊಡ್ಡ ಮನುಷ್ಯರು ದಾರಿ ತಪ್ಪಿ ಬಂದಿದ್ರು ಅಂದರು ಎಂದಾಗ ಕಿವಿ ಚುರುಕಾಗಿಸಿಕೊಂಡ ವಸಿಷ್ಠ ಅವರು, ಕಾರ್ ನಂಬರ್ ಏನಾದರೂ ನೋಡಿದ್ರಾ ಎಂದಾಗ ತಲೆ ಕೆರೆದುಕೊಂಡವರು, ಇಲ್ಲ ನೋಡಲಿಲ್ಲ, ಇನ್ನೊಮ್ಮೆ ಬಂದರೆ ಫೋಟೋ ತೆಗಿತೀನಿ ಎಂದಾಗ ನಿರಾಸೆಯಿಂದ ತಲೆ ಆಡಿಸಿ, ಹುಷಾರು, ಈ ವಿಷಯ ಯಾರಿಗೂ ತಿಳಿಬಾರ್ದು ಎಂದು ಕರೆ ತುಂಡರಿಸಿದ್ರು. ಕಾರ್ ಬಂದಿದೆ ಅಂದರೆ ದೊಡ್ಡ ಮನೆಯಿಂದಾನೇ ಮೋಸ ಆಗಿದೆ. ಅವರು ಸುಮನ ಅವರ ಸುತ್ತಮುತ್ತ ಇದ್ದಾರೆ, ಅದಕ್ಕೆ ಭಯ ಇವರಿಗೆ. ಯಾರಿರಬಹುದು ಅವರು ಎಂದು ಯೋಚಿಸಿ ತಕ್ಷಣ ಯಶವಂತ್ ಅವರಿಗೆ ಫೋನ್ ಮಾಡಿದವರು. ಹಲೋ ಯಶವಂತ್, ನಾನು ಫೋಟೋ ಕಳಿಸೋ ವ್ಯಕ್ತಿ ಪೂರ್ತಿ ಡೀಟೇಲ್ಸ್ ಬೇಕು, ನಾಳೆ ಒಳಗೆ ಯಾರಿಗೂ ತಿಳಿಬಾರ್ದು ಎಂದು ಆಜ್ಞೆಯಿದ್ರು. ಓಕೆ ಬಾಸ್, ಮೊನ್ನೆ ನಿಮ್ಮ ಮಗ, ಇವತ್ತು ನೀವಾ ಎಂದು ನಕ್ಕಾಗ, ಅವತ್ತು ನೀನು ನನಗೆ ಕಾಲ್ ಮಾಡಿದ್ದಕ್ಕೆ ಎಂಥ ಸಹಾಯ ಆಯಿತು ಗೊತ್ತಾ, ಆ್ಯಂಡ್ ನೀನು ಹುಡುಕಬೇಕಾಗಿರೋದು ಆ ವ್ಯಕ್ತಿ ಹಿನ್ನೆಲೆಯೇ ಎಂದರು. ಸರಿ ಬಾಸ್ ಎಂದು ಅವರು ಒಪ್ಪಲು, ಈ ಸಮಸ್ಯೆ ಚಿಕ್ಕದಂತೂ ಅಲ್ಲ, ಆದಷ್ಟು ಬೇಗನೆ ಪರಿಹಾರ ಹುಡುಕಬೇಕು ಎಂದುಕೊಂಡು ಒಳ ನಡೆದರು. ವಸಿಷ್ಠ ಅವರ ಹಿಂದೆ ಫೋನಲ್ಲಿ ಮಾತಾಡಿ ಬರುವಾಗ ಅವಳನ್ನು ಅದಾಗಲೇ ಮುತ್ತುವರೆದು ಮಾತನಾಡುತ್ತಿದ್ದರು ಕೆಲಸದವರು. ಒಂದಷ್ಟು ದಿನ ಅಲ್ಲೇ ಕೆಲಸ ಮಾಡಿದ್ಲಲ್ಲ, ಪ್ರೀತಿ ತೋರಿದ್ದರಲ್ವೇ, ಏನಮ್ಮ ನಿಧಿ, ನಮ್ಮನ್ನೆಲ್ಲ ಮರೆತು ಬಿಟ್ಟಿದ್ದೀಯಾ ಎಂದರು ಅವಳ ಮುಖ ಸವರಿ. ಇಲ್ಲ ಆಂಟಿ, ಬರೋದಕ್ಕೆ ಸಮಯ ಆಗಲಿಲ್ಲ ಅಷ್ಟೆ, ಇನ್ನೇನು ಇಲ್ಲೇ ಕೆಲಸ ಮಾಡ್ತೀನಿ ಎಂದಳು ನಗುತ್ತಾ. ಹೌದೇನಮ್ಮ, ತುಂಬ ಖುಷಿಯಾಯಿತು ಎನ್ನುವಾಗ ವಸಿಷ್ಠ ಅವರು ಬಂದರು. ನಿಧಿ ಇನ್ಮೇಲೆ ಇಲ್ಲೇ ಕೆಲಸ ಮಾಡ್ತಾಳೆ ಎಂದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದರು. ಮತ್ತೆ ಮೊದಲಿನಂತೆ ಅವಳು ಅಡುಗೆ ಕೆಲಸ ಆಗಲಿ ರೂಮ್ ಸರ್ವಿಸ್ ಆಗಲಿ ಮಾಡಲ್ಲ ಎಂದಾಗ ಎಲ್ಲರೂ ಮುಖ ನೋಡಿಕೊಂಡ್ರು. ಅವಳು ಇನ್ಮೇಲೆ ಈ ಹೋಟೆಲ್ನ ಉಸ್ತುವಾರಿ ಪೂರ್ತಿ ನೋಡ್ಕೋತಾಳೆ, ಹಾಗೆ ನನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಕೂಡ ಆಗಿರ್ತಾಳೆ. ನನಗೆ ಎಷ್ಟು ಮರ್ಯಾದೆ ಗೌರವ ಕೊಡ್ತೀರೋ ಅವಳಿಗೂ ಅಷ್ಟೇ ಕೊಡಬೇಕು. ಮತ್ತು ಅವಳು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಅಫ್ಕೋರ್ಸ್ ಕಂಪ್ಲೇಂಟ್ ಮಾಡಬಹುದು ಎಂದಾಗ ಎಲ್ಲ ತಲೆ ಆಡಿಸಿದರೆ ನಿಧಿ ಮುಜುಗರಗೊಂಡ್ಳು. ಸರಿ ನಿಧಿ, ನೀನು ನನ್ನ ಜೊತೆ ಬಾ, ನಿನಗೆ ಹೇಗೆ ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ ಎಂದು ಕರೆದು ಹೋದಾಗ ಅವರ ಹಿಂದೆ ನಡೆದಳು.
ಮೇ ಐ ಕಮಿನ್ ಸರ್ ಎಂದಾಗ ಬಾರಮ್ಮ. ಏನು ನೀನು ಸರ್ಗಿರ್ ಅಂದ್ಕೊಂಡು ಎಂದಾಗ ನಕ್ಕು, ಕೆಲಸ ಮಾಡೋ ಜಾಗದಲ್ಲಿ ಸಂಬಂಧಗಳು ಬರಬಾರ್ದು ಸರ್, ದಾರಿ ತಪ್ಪುತ್ತೆ ಎಂದವಳ ಮಾತಿಗೆ ತಲೆದೂಗಿ ಅಂತೂ ಈ ವಸಿಷ್ಠನಿಗೆ ಬುದ್ಧಿ ಮಾತು ಹೇಳೋರೊಬ್ಬರು ಬಂದರು ಎಂದು ನಕ್ಕವರು ಕುತ್ಕೋ ಎಲ್ಲ ಹೇಳ್ತೀನಿ ಎಂದು ಅವಳಿಗೆ ವಿವರಿಸಿದರು. ಅದು ಮಾವ, ಇಷ್ಟು ದೊಡ್ಡ ಜವಾಬ್ದಾರಿ ಬೇಡವಾಗಿತ್ತು ಎಂದಾಗ ಅವಳನ್ನೇ ಹುಬ್ಬೇರಿಸಿ ನೋಡಿ, ಕೆಲಸದ ಜಾಗದಲ್ಲಿ ಸಂಬಂಧಗಳು ಬರಬಾರ್ದು ನಿಧಿ ಎಂದಾಗ ಬೆಚ್ಚಾದವಳ ನೋಡಿ, ನೀನು ಹೇಳಿದ ಹಾಗೆ ನಾನಿನ್ನ ಸಂಬಂಧ ನೋಡಿ ಕೆಲಸ ಕೊಟ್ಟಿಲ್ಲ. ನೀನನ್ನು ಓದಿರೋ ಯಾರಾದರೂ ಅಷ್ಟೇ, ನಾನು ಇದೇ ಕೆಲಸ ಕೊಡ್ತಿದ್ದೆ. ಮತ್ತು ನೀನು ಮೊದಲೇ ಸಾರಿ ಕೆಲಸ ಕೇಳೋಕ್ಕೆ ಬಂದಾಗ PU ಆಗಿದೆ ಅಂದಿದ್ದೆ, ನೆನಪಿದೆಯಾ? ಅದಕ್ಕೆ ನಾನು ಆ ಕೆಲಸ ಕೊಟ್ಟಿದ್ದು, ಓಕೆ ಎಂದಾಗ ಒಪ್ಪದೆ ಬೇರೆ ದಾರಿ ಇರಲಿಲ್ಲ ಅವಳಿಗೆ. ಯಾಕೆಂದರೆ ಅವರ ಮಾತಲ್ಲಿ ಅಷ್ಟು ಪ್ರಬುದ್ಧತೆ ಇದೆಯಲ್ಲ. ಮಾವ ಸೊಸೆ ಮಧ್ಯಾಹ್ನವರೆಗೂ ಕೆಲಸ ಮಾಡಿದರು. ಅವರು ಹೇಳಿದ ಪ್ರತಿ ಮಾತು ಶ್ರದ್ಧೆಯಿಂದ ಕೇಳಿದವಳು ಎಲ್ಲವ ಜಾಗರೂಕತೆಯಿಂದ ನಿಭಾಯಿಸಿದ್ಲು. ನಿಧಿಮಾ, ಬಾ ಊಟ ಮಾಡಿಕೊಂಡು ಬರೋಣ, ನಿಮ್ಮ ಅತ್ತೆ ಕಾಯ್ತಿರ್ತಾಳೆ ಎಂದರು ವಸಿಷ್ಠ ಮಧ್ಯಾಹ್ನ ಊಟದ ವೇಳೆಗೆ. ನೀವು ಹೋಗಿ ಮಾವ, ಇಲ್ಲೇ ತಿಂತೀನಿ, ಮತ್ತೆ ಬರಬೇಕಲ್ವಾ ಎಂದಳು. ನಿನ್ನ ಅತ್ತೆ ಹೇಳಿದಾಗ ಅಂತ ತಲೆ ಆಡಿಸಿ, ಈಗ ಬರಲ್ಲ ಅಂತೀಯಾ? ನನ್ನ ಫ್ರೈ ಮಾಡ್ತಾಳೆ ನನ್ನ ಹೆಂಡ್ತಿ, ಬಾರಮ್ಮ ಎಂದರು ತಮಾಷೆಯಾಗಿ. ಇರಲಿ ಮಾವ, ನಾಳೆಯಿಂದ ಬಾಕ್ಸ್ ತರ್ತೀನಿ, ನೀವು ಹೋಗಿ ರೆಸ್ಟ್ ಮಾಡಿ, ನಾಳೆ ಸಂಜೆ ಬೇಗ ಬರ್ತೀನಿ ಎಂದಾಗ ಬಲವಂತ ಮಾಡಲು ಇಷ್ಟಪಡದೆ, ಓಕೆ ಮಾ, ಆದರೆ ಸಂಜೆ ಕಾರಲ್ಲಿ ಕಳಿಸ್ತೀನಿ, ಇದಕ್ಕೆ ಬೇಡ ಅನ್ನೋ ಹಾಗಿಲ್ಲ ಎಂದಾಗ ನಕ್ಕು ತಲೆ ಆಡಿಸಿದ್ಲು. ಬೇಗ ಬಾ ಎಂದು ನಡೆದರು. ಅವರೋದ ನಂತರ ಕೆಲಸದಲ್ಲಿ ತೊಡಗಿದಳು ನಿಧಿ. ತನ್ನ ಮೇಲೆ ಬಿದ್ದಿರುವ 2 ಹೊಸ ಕಣ್ಣುಗಳ ಅರಿವಿಲ್ಲ ಆಕೆಗೀಗ. ಸಂಜೆ ಅರಸು ಮನೆಯಲ್ಲಿ ಎಲ್ಲ ಒಟ್ಟಿಗೆ ಟೀ ಕುಡಿಯುತ್ತಿದ್ದರು. ಎಲ್ಲರೂ ಸೇರಲೆಂದೇ ಕಾಯುತ್ತಿದ್ದ ಋಷಭ್ ಚಂದ್ರಕಾಂತ್ ಅವರ ಎದುರು ನಿಂತು, ಶಿವು, ದೊಡ್ಡ ಮನುಷ್ಯ ಏನು ಹೇಳೋಕೆ ಬಂದಿದ್ದ ನೋಡು, ನನಗೆ ಅವನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಎಂದರು ಮುಖ ತಿರುಗಿಸಿ. ಮಿಸ್ಟರ್ ಚಂದ್ರಕಾಂತ್ ಅವರೇ, ನನಗೂ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ, ಆದರೆ ಈ ವಿಷಯ ನಾನು ಹೇಳಲೇಬೇಕು, ಸೊ ಹೇಳೋಕೆ ಬಿಡಿ ಎಂದಾಗ ಎಲ್ಲರೂ ಸುಮ್ಮನೆ ಕುಳಿತರು. ಋಷಭ್, ಏನು ಮಾತಾಡ್ತಿದ್ದೀನಿ ಅನ್ನೋ ಅರಿವಿದೆಯಾ ನಿನಗೆ? ದೊಡ್ಡವರ ಜೊತೆ ಹೇಗೆ ನಡ್ಕೊಳ್ಳೋದು ಎಂದರು ದೇವರಾಜ್ ಗದರುವ ದನಿಯಲ್ಲಿ. ಡ್ಯಾಡ್, ನಿಮ್ಮ ಜೊತೆ ಮಾತಾಡ್ತಿಲ್ಲ, ಬೆಟರ್ ಯು ಈಗಲೂ ಸುಮ್ಮನಿದ್ದು ಬಿಡಿ. ಯಾವಾಗ ಇವರು ಮಾತಾಡುವಾಗ ಮಾಡುವುದು ಅನ್ಯಾಯ ಆದರೂ ನೀವು ಪ್ರಶ್ನೆ ಮಾಡಲಿಲ್ವೋ, ಅದೇ ಥರ ಇವಾಗೂ ಅಷ್ಟೇ. ಇದು ನನ್ನ ಮತ್ತು ಅವರ ಮಧ್ಯೆ ಇರೋದು ಎಂದಾಗ ಸುಮ್ಮನಾದರೂ ದೇವರಾಜ್. ಹೇಳೋ ದೊಡ್ಡ ಮನುಷ್ಯ, ಹೇಳು ಎಂದರು ಚಂದ್ರಕಾಂತ್. ನಾನು ನನ್ನ ಹೆಸರಿನಿಂದ ಅರಸ್ ಅನ್ನೋದನ್ನು ತೆಗೆದು ಬದುಕಬೇಕು ಅಂದ್ಕೊಂಡಿದ್ದೀನಿ ಎಂದಾಗ ಶಾಕ್ನಿಂದ ಎಲ್ಲ ಎದ್ದು ನಿಂತರು. ಏನು ಹೇಳ್ತಿದೆಯೋ ಎಂದರು ಚಂದ್ರಕಾಂತ್ ಭಯದಿಂದ. ಹೌದು, ನಾನು ಈ ಆಸ್ತಿ ಅಂತಸ್ತು ಎಲ್ಲ ತ್ಯಜಿಸಿ 0ಇಂದ ಶುರು ಮಾಡಬೇಕಂತಿದ್ದೀನಿ ಎಂದಾಗ ಅವನ ಕೆನ್ನೆಗೆ ಬೀಸಿ ಹೊಡೆದರು ದೇವರಾಜ್ ಅವರು. ಇಷ್ಟೊತ್ತು ಏನೇ ಮಾಡಿದರೂ ತಿಳುವಳಿಕೆ ಇಲ್ಲ ಅಂದ್ಕೊಂಡಿದ್ದೆ, ಆದರೆ ಈಗ ನೀನು ಮಾತು ಮೀರಿದಿದೆ ಎಂದರು ಕೋಪದಿಂದ. ನಾನು ಆಲ್ರೆಡಿ ಡಿಸಿಷನ್ ತೊಗೊಂಡಾಗಿದೆ, ಹಾಗೆ ಇದು ನನ್ನ ಇಷ್ಟ. ನೀವು ಮಾಡಿಟ್ಟಿರೋ ಆಸ್ತಿ ಬೇಡ ನನಗೆ ನನ್ನದೇ ಆದ ಐಡೆಂಟಿಟಿ ಬೇಕು. ಸೊ ನಾನು ಹೊಸದಾಗಿ ಕಂಪನಿ ಕಟ್ತೀನಿ ಎಂದಾಗ ಎಲ್ಲ ದಂಗಾದರು. ಆದರೆ ಡೋಂಟ್ ವರಿ, ಈ ಮನೆಯ ಮರ್ಯಾದೆ ಹೋಗುವಂಥದ್ದು ಏನು ಮಾಡಲ್ಲ. ಈ ಮನೆಯಲ್ಲೇ ಇರ್ತೀನಿ, PGಗೆ ಕೊಡುವಷ್ಟು ಹಣ ಕೊಡ್ತೀನಿ. ಹೇಳಬೇಕಾದದ್ದು ನನ್ನ ಧರ್ಮ, ಹೇಳಿದ್ದೀನಿ, ಇನ್ಮುಂದೆ ನಿಮ್ಮಿಷ್ಟ ಎಂದ ದೃಢವಾಗಿ. ಋಷಭ್, ಯಾಕೋ ಇಂತಹ ನಿರ್ಧಾರ? ಈ ಹಣ ಆಸ್ತಿ ಎಲ್ಲದಕ್ಕೂ ನೀನೇ ಅಲ್ವೇನೋ ಅಧಿಕಾರಿ ಎಂದರು ಕವಿತಾ ಬೇಸರದಿಂದ. ಮಾಮ್, ನಾನೊಮ್ಮೆ ನಿರ್ಧಾರ ಮಾಡಿದ ಮೇಲೆ ಬೇರೆ ಮಾಡೋದು ಚಾನ್ಸೇ ಇಲ್ಲ ಅಂತ ನಿಮ್ಗೆ ಗೊತ್ತಲ್ವಾ? ನಾನೀಗ ನಿರ್ಧಾರ ಮಾಡಿರೋದು ಮುಂದೆ ಯಾವುದೇ ವಿಷಯಕ್ಕೆ ಈ ದೊಡ್ಡ ಮನುಷ್ಯ ಮನೆ ಬಿಟ್ಟು ಹೋಗು ಅಂದರೂ ನನ್ನ ಸಂಸಾರ ಜವಾಬ್ದಾರಿ ನಾನು ನಿಭಾಯಿಸೋಕ್ಕೆ ಸೂಕ್ತ ಅಂತ ಹೇಳೋಕೆ. ಇಲ್ಲಿಂದ ಆಚೆ ಹೋಗದೆ ಇರೋದಕ್ಕೆ ಕಾರಣ ನೀವೇ. ನೀವು ಕೊಟ್ಟಿರೋ ಪ್ರೀತಿ ನಾನು ಮರಳಿ ಕೊಡೋದಕ್ಕಷ್ಟೇ ಎಂದವ. ನಾಳೆಯಿಂದ ನಾನು ಋಷಭ್ ಅಷ್ಟೇ ಆಗಿರ್ತೀನಿ ಎಂದು ತನ್ನ ಕೋಣೆಗೆ ನಡೆದ. ಇದೇ ನಿನ್ನ ಕೊನೆ ನಿರ್ಧಾರನಾ ಎಂದರು ಚಂದ್ರಕಾಂತ್ ಕೋಪದಿಂದ. ಹೌದು ಎಂದ ತಿರುಗತಿಯ. ಹಾಗಾದರೆ ನಿನ್ನ ಪ್ರೀತಿನ ಮರೆತು ಬಿಡು. ಯಾವ ಹೆಣ್ಣು ಕೂಡ ಬಡವನ ಪ್ರೀತಿ ಮಾಡಲ್ಲ, ಅದರಲ್ಲೂ ವಸಿಷ್ಠನ ಮಗಳು ನಿನ್ನ ನೋಡೋದು ಇಲ್ಲ ಎಂದು ಕೊನೆ ಅಸ್ತ್ರ ಉಪಯೋಗಿಸಿದರು. ಹೋ ಹಾಗೆ, ಆದರೆ ನನ್ನ ನಿಜವಾದ ಪ್ರೀತಿ ಮಾಡ್ತಿರೋ ಅವಳನ್ನು ಕೇಳಿಯ ನಾನು ನಿರ್ಧಾರ ಮಾಡಿದ್ದು. ನನ್ನಿಷ್ಟ ಯಾವತ್ತೂ ನೀವಾಗೋದಿಲ್ಲ ಎಂದು ವ್ಯಂಗ್ಯವಾಗಿ ನಕ್ಕು ಓಡಿದಾಗ ಕುಳಿತ ಚಂದ್ರಕಾಂತ್ ಹೆಡೆ ತುಳಿಸಿಕೊಂಡ ಹಾವಾಗಿದ್ರು. ಸಂಜೆ ನಿಧಿ ಮನೆಗೆ ಬರುವ ವೇಳೆಗೆ ಅದಾಗಲೇ ಎಲ್ಲ ಒಟ್ಟಿಗೆ ಕುಳಿತು ಟೀ ಕುಡಿಯುತ್ತಿದ್ರು. ಹೆಂಡತಿ, ನಿನ್ನ ಸೊಸೆ ಬಂದು ನೋಡು ಎಂದರು ವಸಿಷ್ಠ ಅವರು. ನನ್ನ ಸೊಸೆ ಅಲ್ಲ ಅವಳು, ನಿಮ್ಮ ಸೊಸೆ. ಹೋಗಿ ಕೈಕಾಲು ಮುಖ ತೊಳೆದು ಬರೋದಕ್ಕೆ ಹೇಳಿ ಎಂದರು ಮೈಥಿಲಿ ಮುಖ ಗಂಟಿಕೊಂಡು. ಹೋಗಮ್ಮ ನಿಧಿ, ಫ್ರೆಶ್ ಆಗಿ ಬಾ ಎಂದಾಗ ತಲೆ ಆಡಿಸಿರೋದೊಳಗೆ ಅವರ ಮಾತಿಂದ ಆಶ್ಚರ್ಯ ಆಗಿತ್ತು. ಗೊಂದಲದಲ್ಲೇ ಹೋಗಿ ಫ್ರೆಶ್ ಆಗಿ ಬಂದಳು. ಅತ್ತೆ, ಅಡುಗೆ ಮಾಡ್ಲಾ ಎಂದಳು ಮೆತ್ತಗೆ. ಬೇಕಾಗಿಲ್ಲ, ನೀವೀಗ ಕೆಲ್ಸಕ್ಕೆ ಹೋಗೋರು, ನಾವೇ ಮಾಡ್ಕೋತೀವಿ, ನೀವು ಟೀ ಇದೆ ಕುಡೀರಿ ಎಂದು ಕಪ್ ಅವಳ ಕೈಗಿಟ್ಟಾಗ ತಲೆ ತಗ್ಗಿಸಿ, ಸಾರಿ ಅತ್ತೆ, ನಾಳೆಯಿಂದ ಕೆಲ್ಸಕ್ಕೆ ಹೋಗಲ್ಲ ಎಂದಳು. ಅವಳ ದನಿಯಲ್ಲೇ ಅವಳು ಅಳುತ್ತಿದ್ದಾಳೆ ಎಂದು ಅರಿತವರು, ಹೆಂಡತಿ, ನನ್ನ ಸೊಸೆನ ನಿನ್ನ ಮಗ ಅಂತ ಅಂದ್ಕೊಂಡ? ಎಷ್ಟು ಬೈದರೂ ನಗ್ತಾ ಇರೋದಕ್ಕೆ? ಅವಳು ನಿನ್ನ ಸೊಸೆ, ನಿನ್ನ ಥರಾನೇ ಅಳಿಸ್ತೀಯ ಅವಳಲ್ಲ ಎಂದು ಗದರಿ. ನಿಧಿ, ನೀನು ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲ ಅಂತ ಹಾಗಾಡ್ತಿದ್ದಾಳೆ ಅವಳು ಅಷ್ಟೇ ಎಂದರು ವಸಿಷ್ಠ ಅವಳ ತಲೆ ಸವರಿ. ಸಾರಿ ಅತ್ತೆ, ನಾನು ಬಂದು ಹೋಗೋಕೆ ಟೈಮ್ ಆಗುತ್ತೆ ಅಂತ ಬರಲಿಲ್ಲ ಅಷ್ಟೆ. ನಿಮಗೆ ನೋವಾಗಿದ್ದರೆ ಸಾರಿ ಎಂದಳು ಮೆಲ್ಲಗೆ. ನೋವಾಗಿಲ್ಲ, ಬೇಜಾರಾಗಿತ್ತು, ಆದರೆ ನೀನು ನನ್ನ ಸೊಸೆ ಅಲ್ವಾ, ಮಾಫಿ ಎಂದಾಗ ನಗುತ್ತಾ ಅವರ ತೋಳು ಸೇರಿದ್ಲು.
ಸೊಸೆ ಬಂದು 1 ವರ್ಷದಾಗ ನನ್ನ ಮಗ ಬ್ಯಾರೆ ಆದ ಅಂತ ಹಾಡು ಹೇಳ್ತಿದ್ರು. ಈಗ ಸೊಸೆ ಬಂದು 1 ವರ್ಷದಾಗ ನನ್ನ ತಂದೆ ತಾಯಿ ದೂರ ಮಾಡಿದ್ರು ಎಂದು ವೈಭವ್ ಹೊಟ್ಟೆ ಹೊರೆದುಕೊಂಡು. ಅಯ್ಯೋ, ಯಾಕೋ ಹೊಟ್ಟೆ ಹೊರ್ಕೋತೀಯಾ? ನಿನ್ನ ಅಮ್ಮ ಸೊಸೆನ ತಬ್ಬಿದ್ರೆ ನಾನು ನಿನ್ನ ತಪ್ತೀನಿ ಬಾ, ಬೇಡ ತೊಡೆ ಮೇಲೆ ಕೂರಿಸ್ಕೋತೀನಿ ಎಂದರು ವಸಿಷ್ಠ ತುಟಿ ಬಂಧಿಸಿ ನಗುತ್ತಾ. ಅದು ನಿಜ ಬಿಡಿ, ಉರ್ಕೊಳ್ಳೋಕೆ ನೀವು ನನ್ನ ಹತ್ತಿರ ಮಾಡ್ಕೊಂಡಿದ್ರೆ ಅಲ್ವಾ? ಯಾವಾಗಲೂ ನಾನು ದೂರನೇ. ಮೊದಲೆಲ್ಲ ಮಗಳ ತಲೆ ಮೇಲೆ ಹೊತ್ಕೊಂಡಿರ್ತಿದ್ರಿ, ಈಗ ಸೊಸೆ. ನಾನೇ ಯಾವಾಗಲೂ ದೂರನೇ ಎಂದು ಒರಟಾಗಿ ನುಡಿದಾಗ ಆಗಷ್ಟೇ ನಗುತ್ತಾ ನಗುಸ್ತಿದ್ದ ಜೀವ ಬೇಸರದಿ ಕುಳಿತಿತ್ತು. ಗುಂಡಣ್ಣ ಎಂದು ಗದರಿದಳು ಮೈಥಿಲಿ ಗಂಡನ ಬೇಸರ ನೋಡಿ. ಹೆಂಡ್ತಿ, ನಾನು ರೂಮಲ್ಲಿ ಇರ್ತೀನಿ. ನಮ್ಮ ಪ್ರೆಸೆನ್ಸ್ ಯಾರಿಗಾದರೂ ಹಿಂಸೆ ಅನಿಸಿದ್ರೆ ದೂರ ಇರಬೇಕಂತೆ. ನಾನು ಮರೆತಿದ್ದೆ ಎಂದವರು ಎದ್ದು ಬೇಸರದಿ ನಡೆದರೆ ಎಲ್ಲರ ಮನಕ್ಕೂ ಬೇಸರವಾಗಿತ್ತು. ಜೊತೆಗೆ ಸ್ವತಃ ವೈಭವ್ಗೂ ಸಹ. ಇಷ್ಟೊತ್ತು ನಗುತ್ತಿದ್ದವರು ಬೇಸರದಿ ಹೋದರಲ್ಲ. ನಿಧಿ, ನೀ ರೆಸ್ಟ್ ಮಾಡು ಎಂದು ಗಂಡನ ಹಿಂದೆಯೇ ನಡೆದರು ಮೈಥಿಲಿ. ಎಲ್ಲ ಅವರವರ ಕೋಣೆಗೆ ನಡೆದರು. ಇಷ್ಟೊತ್ತು ನೋಡುತ್ತಾ ನಿಂತಿದ್ದ ವೈಭವ್ ನಿಧಿಯ ಕೋಣೆದತ್ತ ನಡೆದ. ಯಾಕೆ ದೇವ್ರೆ ಈ ಥರ ಮಾಡ್ತೀಯಾ? ಅಷ್ಟು ಒಳ್ಳೆಯ ಅಪ್ಪನಿಗೆ ಅರ್ಥ ಮಾಡ್ಕೊಳ್ಳದೇ ಇರೋ ಮಗನನ್ನು ಕೊಟ್ಟಿದ್ಯಾ ಎಂದು ಬೇಡುತ್ತಿದ್ದಳು ನಿಧಿ ದೇವರ ಮುಂದೆ ಕುಳಿತು. ಅವಳ ಮಾತು ಕೇಳಿದವನಿಗೆ ಕೋಪ ಬಂದಿತ್ತು. ತಕ್ಷಣ ಅವಳು ನೋಡಿದ. ಆದರೆ ಮುಂದಿನ ಮಾತು ಅವನ ತಡೆದಿತ್ತು. ಆದರೆ ಅಪ್ಪ ಸಿಕ್ಕರೆ ಸಾಕು ಅಂತ ಕಾಯ್ತಿದ್ದ ನನಗೆ ಒಳ್ಳೆ ಅಪ್ಪ ಸಿಗಲಿಲ್ಲ. ನನ್ನ ಪ್ರೀತಿ ದೂರ ಮಾಡೋಕೆ ನೋಡೋ ಅಪ್ಪ ಸಿಕ್ಕಿದ್ರು ಎಂದು ಹೇಳಿದವಳ ಮಾತಿಗೆ ಕಣ್ ಸಂಕುಚಿಸಿದ. ಅಪ್ಪ ನೋಡಿದರೆ ನನ್ನ ಜೊತೆ ಮಾತಾಡಿ ದೂರ ಹೋಗು ಅಂದರು. ತಾತ ಅಮ್ಮನಿಗೆ ಬೈದರು. ನನಗೆ ಖುಷಿ ಅನ್ನೋದು ಅಪ್ಪನ ಪ್ರೀತಿ ಅನ್ನೋದು ಹಣೆಯಲ್ಲೇ ಬರೆದಿಲ್ಲ ಅನಿಸುತ್ತೆ ಎಂದಾಗಲಂತೂ ಆಶ್ಚರ್ಯ ಅವನಿಗೆ. ಗಣೇಶ ಪ್ಲೀಸ್, ಅಮ್ಮನನ್ನು ನೋಡ್ಕೊ. ಆಚೆ ಕಡೆ ಖುಷಿಯಿಂದ ಇದ್ದರೂ ಅವರು ಒಳೊಳಗೆ ಕೊರಗ್ತಿರ್ತಾರೆ. ನನಗೆ ಮಾವನ ಮೇಲೆ ನಂಬಿಕೆ ಇದೆ, ಅವರು ಅಮ್ಮನನ್ನು ಕೇರ್ ತಗೋತಾರೆ ಅಂತ. ಆದರೂ ಅಮ್ಮನ ಜೊತೆ ನಾನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಮ್ಮ ಯಾವತ್ತೂ ಶ್ರೀಮಂತಿಕೆಗೆ ಆಸೆ ಪಟ್ಟೋಳಲ್ಲ. ಆದರೆ ನಾನು ದುಡಿದು ಅವರನ್ನು ಸುಖವಾಗಿಡೋಣ ಅನ್ನೋಷ್ಟರಲ್ಲಿ ಏನೇನಾಗೋಯ್ತು ಎಂದಳು ಬೇಸರದೆ. ಅಮ್ಮನನ್ನು ನೋಡಬೇಕು ಅನ್ನಿಸ್ತಿದೆ ಎಂದು ಅಳುವಳ ನೋಡಿ ತಾನೂ ಬೇಸರ ಮಾಡಿಕೊಂಡ ವೈಭವ್. ಅವರಿಗೆ ಈ ಟೈಮಲ್ಲಿ ಕೆಲಸ ಮಾಡೋಕೆ ಬಿಡದೆ ನಾನು ಸಹಾಯ ಮಾಡಬೇಕಿತ್ತು. ಆದರೆ ನಾನೇ ಅವರಿಗೆ ಅವಮಾನ ಮಾಡಿ ಬಂದೆ. ಯಾವ ತಾಯಿ ತನ್ನ ಕಷ್ಟದಲ್ಲೂ ನನ್ನ ಬಂಗಾರದಂತೆ ಮುಚ್ಚಡೆ ಮಾಡಿದ್ಲೋ ಆ ತಾಯಿಗೆ ಅವಮಾನ ಮಾಡಿ ದೂರ ಆಗಿ ಬಂದೆ ಎಂದು ಕಣ್ಣೀರು ಹಾಕುತ್ತಿದ್ದಳು ದೇವರ ಮುಂದೆ ಕುಳಿತು. ಸಾಧ್ಯ ಆದರೆ ನನ್ನ ಕ್ಷಮಿಸಿ ಬಿಡಪ್ಪ ಎಂದು ಇನ್ನೂ ಅಳುವಾಗ ನೋಡಲಾಗದೆ ಒಳ ಬಂದವ. ಇಷ್ಟು ಪುಟ್ಟ ಗಣೇಶನ ಯಾವಾಗ ತಂದೆ ವೈಫಿ ಎಂದು ಅವಳ ತನ್ನ ಕಬೋರ್ಡಲ್ಲಿಟ್ಟಿದ್ದ ಗಣೇಶನ ನೋಡಿ ಅವಳು ಬಂದಿದ್ದೆ ಕಣ್ಣೊರೆಸಿಕೊಂಡು, ಅದು ನನ್ನ ಜೊತೆ ಯಾವಾಗೂ ಇರುತ್ತೆ ಎಂದು ಎದ್ದು ನಿಂತಳು. ಹೌದಾ, ಮತ್ತೆ ನಿನ್ನ ಕಷ್ಟ ಕೇಳೋಕೆ ಗಣೇಶನಿಗೆ ದೊಡ್ಡ ಕಿವಿ ಇರಬೇಕು. ಆದರೆ ಈ ಗಣೇಶನಿಗೆ ಚಿಕ್ಕ ಕಿವಿ ಇದೆ ಅಲ್ಲ ಎಂದಾಗ ಅವನ ಕೈಯಿಂದ ಗಣೇಶನ ಕಿತ್ತುಕೊಂಡವಳು, ಅವನಿಗೆ ಕಿವಿ ಆದರೂ ಇದೆ, ನಿಮಗೆ ತಂದೆ ಪ್ರೀತಿ ಮಾತು ಕೇಳೋ ತಾಳ್ಮೆ ಇಲ್ಲ ಎಂದಳು ಮೂಗರಳಿಸಿ. ಅಯ್ಯೋ, ನನ್ನ ವೈಫಿ ಏನೋ ದೊಡ್ಡದಾಗಿ ಕೌಂಟರ್ ಕೊಟ್ಲು ಎಂದವ ಅವಳ ಕೈ ಹಿಡಿದು. ಹಾಗಾದ್ರೆ ಹೇಳು, ನಿನಗೆ ಇಲ್ಲಿಂದ ಹೋಗೋಕೆ ಹೇಳಿದ ಆ ನಿನ್ನ ತಂದೆ ಯಾರು ಎಂದಾಗ ಅವನು ಎಲ್ಲ ಕೇಳಿಸಿಕೊಂಡಿದ್ದಾನೆ ಎಂದು ಬೆವೆತು ಹೋದಳು ನಿಧಿ. ಅವನು ಮಾತ್ರ ಕಣ್ಣಲ್ಲಿ ಕೆಂಡ ಉಗುಳುತ್ತಾ ಅವಳ ಉತ್ತರಕ್ಕಾಗಿ ಕಾಯುತ್ತಿದ್ದ. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ಧನ್ಯವಾದಗಳು.